ಮನ್ಸಿಗಾದ ನೋವಿಗಿಂತ ನೋವು ಭಾಳ ಅಂತೇಳಿ ಒಂದು 5 ರಿಂದ 6 ಏಟ ಹೊಡೆದ್ರಿ ಅವ್ರು. ಹೊಡೆದಾದ್ಮೇಲೆ ಈ ಗೋಳಿ ಮಗನಿಗೆ ಪೊಕ್ಸೋ ಕೇಸ್ ಒಳಗೆ ಬಂದು ಯಾವ್ದಾರ ಕೇಸ್ ಹಾಕಿಬಿಟ್ರು ಅವ್ರು. ಏನು ಮಾಡ್ಬೇಕಂತ ಮಾಡ್ಕೊಳಕಂತ ಬಿಟ್ಟು ಇಲ್ಲ. ಯಾರು ಹೊಡೆದು? ಸಿಕ್ಕೇ ಸರ್ ಸಂತೋಷ್ ಅವರು. ಹಾಂ ಹೌದು. ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಕೆಲ ಪೊಲೀಸ್ ಅಧಿಕಾರಿಗಳು ತಮ್ಮನ್ನ ತಾವು ಏನಂತ ಭಾವಿಸಿದ್ದಾರೆ ಎನ್ನುವುದೇ ಅರ್ಥವಾಗೋದಿಲ್ಲ. ಯಾಕೆಂದ್ರೆ ಜನರಿಗೆ ರಕ್ಷಣೆ ಕೊಡಬೇಕಾದವರೇ ಜನರ ಪಾಲಿಗೆ ಅಕ್ಷರಶಃ ನರರಾಕ್ಷಸರಂತೆ ವರ್ತಿಸುತ್ತಿದ್ದಾರೆ. ಅದು ಎಲ್ಲರೂ ಅಲ್ಲ, ಕೆಲವರು. ಅಂತಹದ್ದೇ ಒಬ್ಬ ಅಧಿಕಾರಿಯ ಬಗ್ಗೆ ಇಂದು ನಾವು ನಿಮ್ಗೆ ಹೇಳ್ತೀವಿ. ಅಷ್ಟೇ ಅಲ್ಲ, ಈ ಅಧಿಕಾರಿ ಮಾಡಿರೋ ಕೃತ್ಯ ಎಂತಹದ್ದು ಅಂತ ನೋಡಿದ್ರೆ ನೀವು ಕೂಡ ಬೆಚ್ಚಿ ಬೀಳೋದು ಗ್ಯಾರಂಟಿ. ಇಷ್ಟಕ್ಕೂ ಆ ಅಧಿಕಾರಿ ಯಾರು, ಆತ ಮಾಡಿರುವ ಕೃತ್ಯ ಎಂತಹದ್ದು ಅಂತ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನ ಲೈಕ್ ಅಂಡ್ ಫಾಲೋ ಮಾಡೋದು ಕೂಡ ಮರಿಬೇಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಗ್ರಾಮದ ಒಂದು ಪ್ರಕರಣ ರಾಜ್ಯವ್ಯಾಪಿ ಭಾರೀ ಸಂಚಲನವನ್ನೇ ಸೃಷ್ಟಿಸಿತ್ತು. 2 ವರ್ಷಗಳ ಹಿಂದೆ ನಡೆದಿದ್ದ ಒಂದು ಮದುವೆ ಕಾನೂನು ಬಾಹಿರವಾಗಿತ್ತು. ಆದ್ರೆ ಅದು ಬಾಲ್ಯ ವಿವಾಹ. ಆ ಬಾಲ್ಯ ವಿವಾಹವನ್ನ ಬೆಳಗಾವಿ ವಿಭಾಗದ ಮಾನವ ಹಕ್ಕುಗಳ ಜಾರಿ ನಿರ್ದೇಶನಾಲಯದ SP ರವೀಂದ್ರ ಕಾಶಿನಾಥ್ ಗದಾಡಿಯೇ ಮುಂದೆ ನಿಂತು ಮಾಡಿಸಿದ್ರು. ಅಪ್ರಾಪ್ತ ಯುವತಿಗೆ 18 ತುಂಬಿಲ್ಲ, ಹಾಗಾಗಿ ಈಗಲೇ ಮದುವೆ ಮಾಡಲ್ಲ ಅಂತ ಆ ಯುವತಿಯ ತಂದೆ ತಾಯಿ ಹೇಳಿದ ಮೇಲೂ SP ಗದಾಡಿಯೇ ಆ ಯುವತಿಯ ಆಧಾರ್ ಕಾರ್ಡ್ ಬದಲಾಯಿಸಿ ಆ ಯುವತಿಗೆ 18 ವರ್ಷ ತುಂಬಿರೋದಾಗಿ ದಾಖಲೆ ತೋರಿಸಿ ಮದುವೆ ಮಾಡಿಸಿದ್ರು ಎನ್ನುವ ಆರೋಪ ಕೂಡ ಅವರ ವಿರುದ್ಧ ಕೇಳಿಸಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ಕಂಪ್ಲೀಟ್ ಆಗಿ ಈಗಾಗಲೇ ಒಂದು ಸ್ಟೋರಿ ಕೂಡ ಮಾಡಿದ್ವಿ. ಆಗ ನಡೆದಂತಹ ಬೆಳವಣಿಗೆ ಏನು ಅಂತ ತಿಳಿಬೇಕಾದ್ರೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀವಿ. ಅದನ್ನು ನೋಡದೇ ಇರೋರು ನೋಡಬಹುದು. ಸದ್ಯ ಈ ಪ್ರಕರಣದಲ್ಲಿ ಮತ್ತೊಂದು ಬೆಚ್ಚಿ ಬೀಳೋ ಬೆಳವಣಿಗೆ ಏನಾಗಿದೆ ಅಂತ ನೋಡಿದ್ರೆ, 2 ವರ್ಷಗಳ ಹಿಂದೆ ನಡೆದಿದ್ದ ಮದುವೆಯ ವಿಡಿಯೋ ಹಾಗೂ ಫೋಟೋಸ್ ತೆಗೆದಿದ್ದಂತಹ ಫೋಟೋಗ್ರಾಫರ್ ಅಕ್ಷಯ್ ಅನ್ನಾ ಸಾಬ್ ತೇಲಸಂಘ್ ಮೇಲೆ ಅಥಣಿ ಪೊಲೀಸ್ ಸ್ಟೇಷನ್ ನಲ್ಲಿ CPI ಸಂತೋಷ್ ಹಳ್ಳೂರ್ ತನ್ನ ಅಧಿಕಾರ ದರ್ಪ ತೋರಿಸಿದ್ದಾನೆ. ಫೋಟೋಗ್ರಾಫರ್ ಅಕ್ಷಯ್ ಅನ್ನಾ ಸಾಬ್ ತೇಲಸಂಘ್ ಮೇಲೆ ಯಾವುದೇ ಆರೋಪವಿಲ್ಲ, ಯಾರೂ ಕಂಪ್ಲೇಂಟ್ ಕೊಟ್ಟೂ ಇಲ್ಲ. ಈತ ಕೇವಲ ಪೋಕ್ಸೋ ಪ್ರಕರಣದಲ್ಲಿ ಉಲ್ಲೇಖಿಸಿರುವ ಅಪ್ರಾಪ್ತ ವಿವಾಹಕ್ಕೆ ಫೋಟೋಗ್ರಾಫರ್ ಆಗಿ ಹೋಗಿದ್ದವನು. ಈ ಅಪ್ರಾಪ್ತ ವಿವಾಹ ಯಾವಾಗ ಪೋಕ್ಸೋ ಕಾಯ್ದೆ ಆಗಿ ಪ್ರಕರಣ ದಾಖಲಾಯಿತು, ಆಗ ಆ ಮದುವೆಗೆ SP ರವೀಂದ್ರ ಕಾಶಿನಾಥ್ ಗದಾಡಿ ಕುಟುಂಬ ಸಮೇತ ಬಂದಿರುವ ಫೋಟೋಗಳು ಸೇರಿದಂತೆ ಆ ಮದುವೆಯ ಕೆಲ ವಿಡಿಯೋಗಳು ಫುಲ್ ವೈರಲ್ ಆಗಿತ್ತು. ಹಾಗೆ ವೈರಲ್ ಆದಂತಹ ಫೋಟೋಗಳನ್ನ ಈ ಫೋಟೋಗ್ರಾಫರ್ ಮಾಧ್ಯಮಗಳಿಗೆ ನೀಡಿದ್ದಾನೆ ಎನ್ನುವ ಕಾರಣಕ್ಕೆ ಅಥಣಿ CPI ಸಂತೋಷ್ ಹಳ್ಳೂರು ಹೀಗೆ ಅಕ್ಷಯ್ ಅನ್ನಾ ಸಾಬ್ನ ಮನಬಂದಂತೆ ಥಳಿಸಿದ್ದಾನಂತೆ. ಅದು ಹೇಗೆ ಹೊಡೆದಿದ್ದಾನೆ ಅಂದ್ರೆ ಆ ದೃಶ್ಯಗಳನ್ನ ನಿಮಗೆ ತೋರಿಸೋಕ್ಕೂ ಆಗಲ್ಲ. ಇನ್ನು ಅಕ್ಷಯ್ ಅನ್ನಾ ಸಾಬ್ರನ್ನ ಏಕೆ ಪೊಲೀಸರು ಸ್ಟೇಷನ್ಗೆ ಕರೆಸಿದ್ರು ಅಂತ ನೋಡಿದ್ರೆ, ಈಗಾಗಲೇ ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತೆ 3 ಸ್ಟೇಟ್ಮೆಂಟ್ಗಳನ್ನ ನೀಡಿದ್ದಾಳೆ. ಮೊದಲನೆಯದ್ದು ಮಹಿಳಾ ಕಲ್ಯಾಣ ಆಯೋಗ ಇದರ ಮುಂದೆ, ಮತ್ತೊಂದು ಪೊಲೀಸರ ಮುಂದೆ ಕೊಟ್ಟಿರುವ 161ನೇ ಸ್ಟೇಟ್ಮೆಂಟ್, ಇನ್ನೊಂದು ಕೋರ್ಟ್ನಲ್ಲಿ ನೀಡಿರುವ 164ನೇ ಸ್ಟೇಟ್ಮೆಂಟ್. ಇಷ್ಟು ಕಡೆ ಸ್ಟೇಟ್ಮೆಂಟ್ ನೀಡಿದಾಗಲೂ SP ರವೀಂದ್ರ ಕಾಶಿನಾಥ್ ಗದಾಡಿಯೇ ನಮಗೆ ಆಧಾರ್ ಕಾರ್ಡ್ ಬದಲಾಯಿಸಿ ಮದುವೆ ಮಾಡಿದ್ದಾರೆಂದು ಸಂತ್ರಸ್ತೆ ಹೇಳಿದ್ದಾಳೆ. ಅಷ್ಟೊತ್ತಿಗಾಗಲೇ ಸಂತ್ರಸ್ತೆಯ ಗಂಡನ ವಿರುದ್ಧ FIR ಕೂಡ ಆಗಿತ್ತು. ಸಂತ್ರಸ್ತೆ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಈಗ ಪೊಲೀಸರು ಚಾರ್ಜ್ ಶೀಟ್ ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಿದೆ. ಈ ಹಂತದಲ್ಲಿ ಸಂತ್ರಸ್ತೆ ಹೇಳಿರೋ ಸ್ಟೇಟ್ಮೆಂಟ್ ನಲ್ಲಿ ಯಾರೆಲ್ಲ ಹೆಸರುಗಳಿವೆ ಅವರನ್ನೆಲ್ಲ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಕಡ್ಡಾಯವಾಗಿ ಸೇರಿಸಬೇಕು. ಸದ್ಯ ಇರುವಂತಹ ಮಾಹಿತಿಯ ಪ್ರಕಾರ ಈ ಪೋಕ್ಸೋ ಪ್ರಕರಣದಲ್ಲಿ SP ರವೀಂದ್ರ ಕಾಶಿನಾಥ್ ಗದಾಡಿ ಹೆಸರು ಕೂಡ ಉಲ್ಲೇಖವಾಗುವ ಸಾಧ್ಯತೆಗಳು 100% ಇದೆ. ಇನ್ನು
ಇನ್ನು ಆ ಪ್ರಕರಣಕ್ಕೆ ಸಂಬಂಧಿಸಿ ಆ ಮದುವೆಯ ಫೋಟೋಗ್ರಾಫರ್ನನ್ನ ವಾರದ ಹಿಂದೆಯೇ ಕರೆಸಿ ಆ ಮದುವೆಗೆ ಯಾರೆಲ್ಲ ಹೋಗಿದ್ರು ಅವರ ಫೋಟೋಗಳನ್ನ ನೀಡುವಂತೆ ಅಕ್ಷಯ್ಗೆ ಈ ಸಿಪಿಐ ಸಂತೋಷ್ ಹಳ್ಳೂರ್ ಕೇಳಿದ್ದನಂತೆ. ಆಗ ಅಕ್ಷಯ್, ಸರ್, ಮದುವೆ ಫೋಟೋಗಳು 1 ವರ್ಷಕ್ಕೆಲ್ಲ ಡಿಲೀಟ್ ಆಗುತ್ತೆ, ಅದಕ್ಕೂ ಮೀರಿ ಫೋಟೋಗಳು ಬೇಕಂದ್ರೆ ಡಿಲೀಟ್ ಆಗಿರೋದನ್ನ ರಿಕವರಿ ಮಾಡಬೇಕು, ಅದು ಮಾಡಬೇಕು ಅಂದ್ರೆ ಬಿಜಾಪುರಕ್ಕೆ ಹೋಗ್ಬೇಕು, ಅಲ್ಲದೆ ಅದಕ್ಕೆ 8-10 ಸಾವಿರ ಖರ್ಚಾಗುತ್ತೆ ಅಂತ ಹೇಳಿದ್ದಾನೆ. ಸರಿ ಅಂತ ಆಗ ಫೋಟೋಗ್ರಾಫರ್ ತನ್ನ ಹತ್ರ ಎಷ್ಟು ಲಭ್ಯವಿದೆಯೋ ಅಷ್ಟು ಫೋಟೋಗಳನ್ನ ಸಿಪಿಐ ಸಂತೋಷ್ಗೆ ಕೊಟ್ಟಿದ್ದ. ಆದ್ರೆ ಮೊನ್ನೆ ಅಕ್ಷಯ್ನನ್ನ ಸ್ಟೇಷನ್ಗೆ ಬರೋಕೆ ಹೇಳಿದ ಸಿಪಿಐ ಸಂತೋಷ್ ಹಳ್ಳೂರ್ ಸಂಜೆಯವರೆಗೂ ಕಾಯಿಸಿ ಸಂಜೆ ಮೇಲೆ ಫೋಟೋಸ್ ಕೊಡೋ ಅಂದ್ರೆ ಕತೆ ಹೇಳ್ತೀಯಾ ಅಂತ ಮನಬಂದಂತೆ ಥಳಿಸಿದ್ದಾನಂತೆ. ಆತ ಹೊಡೆದಿರೋದು ನೋಡಿದ್ರೆ ಯಾರೋ ಮೇಲಾಧಿಕಾರಿ ಹೇಳಿಯೇ ಇಂತಹ ಕೃತ್ಯ ಎಸಗಿರೋದು ಮೇಲ್ನೋಟಕ್ಕೆ ಕಾಣ್ತಿದೆ. ಇನ್ನು ಸ್ಟೇಷನ್ ನಿಂದ ಹೊರಬಂದಂತಹ ಅಕ್ಷಯ್ ಅಥಣಿಯಲ್ಲಿರುವ ತಾಲೂಕು ಜನರಲ್ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದಿದ್ದಾನೆ. ಅಲ್ಲದೆ ಈ ವಿಷಯ ಅಕ್ಷಯ್ ಕಡೆಯವರಿಗೆ ಗೊತ್ತಾಗುತ್ತಿದ್ದಂತೆಯೇ ಇಡೀ ಊರಿಗೆ ಊರೇ ಐಗಳಿ ಪೊಲೀಸ್ ಸ್ಟೇಷನ್ ಹತ್ರ ಜಮಾಯಿಸಿತ್ತು. ಅಲ್ಲದೆ ಅಕ್ಷಯ್ನ ವಿನಾಕಾರಣ ಹೊಡೆದಿರುವ ಸಿಪಿಐ ಸಂತೋಷ್ ಹಳ್ಳೂರ್ ವಿರುದ್ಧ ಕಂಪ್ಲೇಂಟ್ ನೀಡೋಕೆ ಇಡೀ ಊರಿನ ಜನ ಎಷ್ಟೇ ಪಟ್ಟು ಹಿಡಿದ್ರು ಐಗಳಿ ಪೊಲೀಸರು ಕಂಪ್ಲೇಂಟ್ ದಾಖಲಿಸಿಕೊಂಡಿಲ್ಲ. ಆದ್ರೂ ಊರಿನವರು ಇದನ್ನ ಇಲ್ಲಿಗೆ ಬಿಡುವ ಲಕ್ಷಣ ಕಾಣ್ತಿಲ್ಲ. ಒಟ್ನಲ್ಲಿ ಅಥಣಿ ಸಿಪಿಐ ಸಂತೋಷ್ ಹಳ್ಳೂರಿನಂತಹ ಕೆಲ ಅಧಿಕಾರಿಗಳು ಮಾಡೋ ಇಂತಹ ಕಾನೂನು ಬಾಹಿರ ಕೃತ್ಯದಿಂದಲೇ ಎಷ್ಟೋ ಗೌರವ ಘನತೆ ಇರುವಂತಹ ಕರ್ನಾಟಕ ಪೊಲೀಸ್ ಇಲಾಖೆಗೆ ಕಳಂಕ ಅಂಟಿಕೊಳ್ಳುತ್ತಿರುವ ಇಂತಹ ಸಿಪಿಐಗಳು ಮೈಮೇಲೆ ಯೂನಿಫಾರ್ಮ್ ಬಿದ್ದ ಕೂಡಲೇ ತಮ್ಮನ್ನ ತಾವೇ ಹೀರೋಗಳೆಂದು ಭಾವಿಸಿಕೊಂಡು ಕಾನೂನು ಇರೋದನ್ನ ಮರೆತು ಜನರ ಜೊತೆ ಇಷ್ಟು ಅಮಾನವೀಯವಾಗಿ ನಡೆದುಕೊಳ್ತಾರೆ ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು? ಇಂತಹವರ ವಿರುದ್ಧ ಮೇಲಾಧಿಕಾರಿಗಳು, ಸಂಬಂಧಪಟ್ಟ ಸಚಿವರು ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಇಲ್ಲದೆ ಹೋದ್ರೆ ದಕ್ಷತೆಗೆ ದೇಶವ್ಯಾಪಿ ಹೆಸರು ಮಾಡಿರೋ ಕರ್ನಾಟಕ ಪೊಲೀಸ್ ಇಲಾಖೆ ಮುಂದೊಂದು ದಿನ ದರ್ಪಕ್ಕೆ ಅದಕ್ಷತೆಗೆ ಬೆಸ್ಟ್ ಎಕ್ಸಾಂಪಲ್ ಆಗೋದು ಅಕ್ಷರಶಃ ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷ್.